ಒಂದು ಕಾಡಿನಲ್ಲಿ ಒಂದು ಆಮೆ ಮತ್ತು ಕೊಕ್ಕರೆ ಗೆಳೆಯರಾಗಿ ಜೀವನ ಸಾಗಿಸುತ್ತಿದ್ದರು. ಆಮೆ ನಿಧಾನವಾಗಿ ನಡೆಯುತ್ತಿತ್ತು, ಆದರೆ ಬಹಳ ಬುದ್ಧಿವಂತಿ. ಕೊಕ್ಕರೆ ಚುರುಕು ಮತ್ತು ಗಂಭೀರ ಸ್ವಭಾವದವಳು. ಒಂದು ದಿನ ಕೊಕ್ಕರೆ ಆಮೆಯ ತಾಳ್ಮೆಗೆ ನಗತೊಡಗಿತು. ನೀನು ಹೇಗೆ ಇಷ್ಟು ನಿಧಾನವಾಗಿ ನಡೆಯುತ್ತೀಯೆ? ನಾನು ಹಾರಿದರೆ ಕೆಲವೇ ಕ್ಷಣಗಳಲ್ಲಿ ಹತ್ತಿರದ ಕೆರೆಯನ್ನು ತಲುಪಬಹುದು ಎಂದಳು. ಆಮೆ ನಗುತ್ತಾ ಹೇಳಿತು, ನೀವಿಬ್ಬರೂ ಬೇರೆ ಬೇರೆಯ ಜೀವನ ಶೈಲಿಯವರು. ಆದರೆ ನಾವು ಒಟ್ಟಿಗೆ ಸಹಕಾರದಿಂದ ಏನು ಬೇಕಾದರೂ ಸಾಧಿಸಬಹುದು. ಕೊಕ್ಕರೆ ಈ ಮಾತನ್ನು ಕೇಳಿ ವಿಚಾರವಾಯಿತು. ನಂತರ ಆಮೆ ಕೇಳಿತು, ನಾನು ಒಂದು ದೂರದ ಹಳ್ಳಿಗೆ ಹೋಗಬೇಕಿದೆ. ನೀನು ನನ್ನನ್ನು ಅಲ್ಲಿ ಕರೆದೊಯ್ಯಬಲ್ಲೆಯಾ? ಕೊಕ್ಕರೆ ಒಪ್ಪಿದಳು. ಕೊಕ್ಕರೆ ಒಂದು ಕೋಲನ್ನು ತಂದಿತು. ಆಮೆ ಕೋಲಿನ ಮಧ್ಯದಲ್ಲಿ ಹಿಡಿದುಕೊಂಡಿತು. ಕೊಕ್ಕರೆಯು ಆಮೆಯನ್ನು ಹಿಡಿದು ಹಾರಿತೊಡಗಿತು. ನಾನು ಏನು ಹೇಳಿದರೂ ದಾರಿ ಮಧ್ಯೆ ಮಾತನಾಡಬೇಡ. ಇಲ್ಲದಿದ್ದರೆ ನೀನು ಹಾರುವುದು ಬಿಟ್ಟು ಕೆಳಗೆ ಬಿದ್ದು ಸಾಯುವುದು ಖಚಿತ. ಕೊಕ್ಕರೆ ಒಪ್ಪಿದಳು. ಹಾರುತ್ತಾ ಹಾರುತ್ತಾ ಕೆಲವರು ಅವರನ್ನು ನೋಡಿ ನಗುತೊಡಗಿದರು. ಅವರು ಆಶ್ಚರ್ಯದಿಂದ ಕೇಳಿದರು, ಈ ಅಷ್ಟೊಂದು ವಿಚಿತ್ರವಾದ ಜೋಡಿ ಯಾವುದು? ಆಮೆ ಖುಷಿಯಿಂದ ಉತ್ತರಿಸಲು ಬಾಯಿಬಿಟ್ಟಿದಳು. ಆದರೆ ಮಾತನಾಡುತ್ತಿದ್ದ ಕೂಡಲೇ ಆಮೆ ಬಿದ್ದಿತು. ಕೊಕ್ಕರೆ ತನ್ನ ಮಾತು ಕೇಳದೆ ಬಿಡಿದ್ದ ಪರಿಣಾಮ ಆಮೆಗೆ ತೊಂದರೆಯಾಯಿತು. ಕೊನೆಗೆ ಕೊಕ್ಕರೆ ಸಾಕಷ್ಟು ಬೇಜಾರುಗೊಂಡಳು. ಆಮೆ ಎದ್ದು ನರಳುತ್ತಾ ಹೇಳಿದಳು, ಅತಿ ಆಸೆ ಗತಿಗೇಡು.